ಭಟ್ಕಳದಿಂದ ಬರ್ತಾ ಇರುವಂತಹ ಸುದ್ದಿಯನ್ನ ನೋಡುವುದಾದ್ರೆ ಭಟ್ಕಳದಲ್ಲಿ ಸಮುದ್ರ ಪಾಲಾಗಿದೆ ಒಂದು ಬೋಟ್. ಉತ್ತರ ಕನ್ನಡದ ಕರಾವಳಿಯಲ್ಲಿ ಮಳೆ ಗಾಳಿ ಅಬ್ಬರ ಹೆಚ್ಚಾಗ್ತಾ ಇದೆ. ಭಟ್ಕಳದಲ್ಲಿ ಸಮುದ್ರ ಪಾಲಾಗಿದೆ ಮೀನುಗಾರಿಕಾ ಬೋಟ್. ಗಣೇಶ್ ಹೆಸರಿನ ಬೋಟ್ ಇದು. ಮೀನುಗಾರಿಕಾ ಬೋಟ್ ನಲ್ಲಿ 4 ಇದ್ರು. ಆ 4ರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ ಕರಾವಳಿಯಲ್ಲಿ ಮಳೆ ಗಾಳಿ ಅಬ್ಬರಿಸ್ತಾ ಇದೆ. ಇದರ ಪರಿಣಾಮವಾಗಿ ಮೀನುಗಾರಿಕಾ ಬೋಟ್ ನೋಡಿ ಅಲ್ಲಿ ಯಾವ ರೀತಿಯಾಗಿ ಮುಳುಗಡೆ ಹಂತಕ್ಕೆ ಹೋಗಿತ್ತು. ಸೊ ಈ ಸಂದರ್ಭದಲ್ಲಿ ಅದರಲ್ಲಿ 4 ಇದ್ರು ಮೀನುಗಾರರು. ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನ ಯಶಸ್ವಿಯಾಗಿ ಮಾಡಲಾಗಿರುವಂತಹದ್ದು. ಸಹಜವಾಗಿ ಜೋರು ಗಾಳಿ ಮಳೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಮೀನುಗಾರಿಕೆಗೆ ಹೋಗಬೇಡಿ ಅನ್ನುವಂತಹ ಸಹಜ ಅವರಿಗೆ ಒಂದು ಸುಳಿವನ್ನ ಕೊಟ್ಟಿರ್ತಾರೆ. ಸೊ ಆ ರೀತಿಯಾದಂತಹ ಮಾಹಿತಿಯನ್ನ ಮೀನುಗಾರರಿಗೆ ಕೊಟ್ಟಿರಲಿಲ್ವಾ, ಕೊಟ್ಟಿದ್ದು ಕೂಡ ಹೋಗಿದ್ರ ಮೀನುಗಾರಿಕೆಗೆ ಗೊತ್ತಿಲ್ಲ. ಬಟ್ ಲಕ್ಕಿಲಿ ಅದರಲ್ಲಿ ಇದ್ದಂತಹವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರಿಂದ. ನವೀನ್, ಭಟ್ಕಳದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆ ಹಂತಕ್ಕೆ ಹೋಗಿತ್ತು, ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಬಟ್ ಈ ರೀತಿಯ ಜೋರ್ ಗಾಳಿ ಮಳೆ ಬರುತ್ತೆ ಅನ್ನುವಂತಹ ರಿಪೋರ್ಟ್ ಅನ್ನ ಹವಾಮಾನ ಇಲಾಖೆ ಮೀನುಗಾರಿಕೆಗೆ ಹೋಗ್ಕೂಡ್ದು ಅಂತ ಸುಳಿವು ಕೊಟ್ಟಿರಲಿಲ್ವಾ, ಹೇಗೆ? ಖಂಡಿತ ಮಳೆ ಬೀಳುತ್ತೆ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿತು. ಆದ್ರೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಗಾಳಿ ಮತ್ತೆ ಒತ್ತಡ ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಅರಿವು ಇರಲಿಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಸಾಂಪ್ರದಾಯಿಕ ಮೀನುಗಾರರು ಅರಬ್ಬಿ ಸಮುದ್ರದಲ್ಲಿ ಸುಮಾರು ಒಂದು 8 ರಿಂದ 10 ನಾಟಿಕಲ್ ಮೈಲು ದೂರದಲ್ಲಿ ಮೀನುಗಾರಿಕೆಯನ್ನ ಮಾಡುವಂತಹ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಆದ್ರೆ ಇವತ್ತು ಏನ್ ಮುಳುಗಡೆ ಆಗಿದೆ ಈ ಬೋಟ್, ಸಾಕಷ್ಟು ಅಬ್ಬರದ ಒಂದು ಗಾಳಿ ಮತ್ತೆ ಈ ಬೋಟಿಗೆ ಅದು ಹೊಡೆದಿರೋದ್ರಿಂದ ಕಲ್ಲು ಕೂಡ ಇತ್ತು, ಅದು ಹೊಡೆದಿರೋದ್ರಿಂದಾಗಿ ಈ ಅವಘಡ ನಡೆದಿರುವಂತದ್ದು. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.